ಅದರಂತೆ ಈಗ ಅಪರಾಧಿಗಳನ್ನ ಸಿಬಿಐ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಅವ್ರನ್ನ ಬೆಂಗಳೂರಿನ ಪರಪ್ಪನಾಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಒನ್ಸ್ ಅಗೇನ್ ವಿನಯ್ ಕುಲಕರ್ಣಿ ಈಗ ಜೈಲು ಪಾಲಾಗಿದ್ದಾರೆ. ಯಾರು ಶಕ್ತಿಯಿಂದ, ಹಣಬಲದಿಂದ, ರಾಜಕೀಯ ಶಕ್ತಿಯಿಂದ ನಾವು ಏನಾದರೂ ಮಾಡಿದ್ರು ಸಹ ಅದನ್ನ ನಾವು ಮುಚ್ಚಿ ಹಾಕಬಹುದು, ಪೊಲೀಸರನ್ನು ಉಪಯೋಗಿಸ್ಕೊಂಡು ಎಲ್ಲವನ್ನು ಮುಚ್ಚಿ ಹಾಕಬಹುದು ಅಂತ ಯಾರು ಇವತ್ತು ಒಂದು ಸೆಟಪ್ ಅನ್ನು ಮಾಡಕ್ ಹೋಗಿದ್ರು ಅವ್ರೆಲ್ಲರಿಗೂ ಹಿನ್ನಡೆ ಆಗಿದೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಮಾತನ್ನು ಕೇಳಿ ತಪ್ಪು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೂ ಕೂಡ ಇವತ್ತು 1ರಿಂದ ಆರೋಪಿ ನಂಬರ್ 2ರಿಂದ 19ರವರೆಗೂ ಎಲ್ಲರಿಗೂ ಕೂಡ ಶಿಕ್ಷೆ ಆಗಿದೆ. ಎರಡು ಜನರಿಗೆ ಅಕ್ಯೂಟಲ್ ಆಗಿದ್ದಾರೆ. ಅದೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯಾವ ಆಧಾರದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತ ಅವರ ಮೇಲೆ ಇದ್ದಂತ ಆರೋಪಗಳು ಸಾಕ್ಷಿಗಳಲ್ಲಿ ಸಿಕ್ಕಿತ್ತು ಸರ್? ಬಹಳಷ್ಟು ಸಾಕ್ಷಿಗಳಿದಾವೆ, ಅದು ನಾಳೆ ಗೊತ್ತಾಗುತ್ತೆ ಸರ್. ಅದು ಮತ್ತೆ ಇವತ್ತು ಬರೀ ಅವರು ಅಪರಾಧಿಗಳು ಹೌದಾ ಅಲ್ಲೋ ಅನ್ನೋದನ್ನಷ್ಟೇ ಮಾತ್ರ ಕೋರ್ಟ್ ಹೇಳಿದೆ. ಅವ್ರು ಎಲ್ಲರೂ ಅಪರಾಧಿಗಳಂತ ಹೇಳಿದ್ದಾರೆ. ನಾನು ತಮ್ಮ ಮೂಲಕ ಹೇಳಕ್ಕೆ ಇಷ್ಟೇ ಬಯಸ್ತೀನಿ, ಈ ಒಂದು ಪ್ರಕರಣದ ಹೋರಾಟಕ್ಕೆ ನಮ್ಗೆಲ್ಲರೂ ಬೆಂಬಲ ನೀಡಿದಂತ, ವಿಶೇಷವಾಗಿ ಧಾರವಾಡದಲ್ಲಿ ಸಮಾನ ಮನಸ್ಕ ಹೋರಾಟಗಾರರು ಯಾರ್ಯಾರು ನಮಗೆ ಬೆಂಬಲ ನೀಡಿದ್ರು ಅವ್ರಿಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಅದರಲ್ಲೂ ಕೂಡ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಒಂದು ಪ್ರಕರಣವನ್ನ ನಾವು ಹೋರಾಟ ಮಾಡಬೇಕು, ಇದರಲ್ಲಿ ನೈಜ ಆರೋಪಿಗಳು ಬಂಧನ ಆಗಬೇಕು ಅಂತ ಹೇಳಿ ನಾವು ಧ್ವನಿ ಎತ್ತಿದಾಗ ಎಲ್ಲ ಮಾಧ್ಯಮದವರು ಕೂಡ ನಮ್ಮ ಸಹಕಾರಕ್ಕೆ ನಿಂತುಕೊಂಡ್ರು, ನಮಗೆ ಸಾಥ್ ಕೊಟ್ಟರು. ಹೀಗಾಗಿ ತಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ನೋಡಿ ಮೇಡಮ್, ಕೊಲೆ ಪ್ರಕರಣಗಳಲ್ಲಿ ಯೂಶುವಲಿ ಆಗಿ 14 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗೋದಿಲ್ಲ. ಆದ್ರೂ ನಾಳೆ ನೋಡಬೇಕು, 10 ವರ್ಷ ಮೇಲ್ಪಟ್ಟು 14 ವರ್ಷದ ಒಳಗಡೆ ಶಿಕ್ಷೆ ಆಗಬಹುದು ಅಂತ ನಮಗಿದೆ. ನಾವು ಬಯಸ್ತೇವೆ ಇಂತಹ ಒಂದು ಹೀನ ಕೃತ್ಯ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ ಆಗಲಿ ಅಂತ ನಾವು ಬಯಸ್ತೇವೆ. ನಾಳೆ ಕೋರ್ಟ್ ಏನ್ ಡಿಸಿಷನ್ ತಗೊಳ್ತೇವೆ ನೋಡೋಣ ಸರ್. ಅದು ಗೊತ್ತಾಗಿಲ್ಲ ಸರ್, ಯಾವ ಮಾನದಂಡ ಅಂತ ನಾಳೆ ಗೊತ್ತಾಗುತ್ತೆ ಸರ್. ತಾವೇ ಕೂಡ ತಮ್ಮ ಮಾಧ್ಯಮದಲ್ಲಿ ಅದನ್ನೆಲ್ಲವೂ ಕೂಡ ತಾವು ತೋರಿಸಿದ್ದೀರಿ. ಸಾಕ್ಷಿಗಳ ಮೇಲೆ ಯಾವ ತರ ಪ್ರಭಾವ ಬೀರಿದ್ರಿಂದಾಗಿ ಯಾರ್ಯಾರು ಬೇಲ್ಗಳು ಕ್ಯಾನ್ಸಲ್ ಆಯಿತು. ಅದರಲ್ಲಿ ನೋಡಬಹುದು ವಿನಯ್ ಕುಲಕರ್ಣಿ ಅವರು, ಅವ್ರ ಮಾವ ಚಂದ್ರಶೇಖರ್ ಇಂಡಿ ಅವರು, ಆರೋಪಿ ನಂಬರ್ 9 ಅಶ್ವಥ್ ರವರು, ಇವರೆಲ್ಲರ ಬೇಲ್ ಕ್ಯಾನ್ಸಲ್ ಆಯಿತು, ಜೈಲಿಗೆ ಹೋದ್ರು, ಮತ್ತೆ ಬೇಲ್ ತಗೊಂಡು ವಾಪಸ್ ಬಂದರು. ತಮ್ಮ ಮಾಧ್ಯಮಗಳಲ್ಲೇ ಎಲ್ಲ ತೋರಿಸಿದ್ದೀರಿ. ಸೊ ಇದರಲ್ಲಿ ಎಲ್ಲ ಡ್ರಾಮಾಗಳು ಕೂಡ ಆಗಿದೆ. ಈ ಒಂದು ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನ ಹತ್ತಿಕ್ಕುವ ಮೂಲಕ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜರಾಗಿ ಮೆರಿಬೇಕು ಅಂತ ಯಾರು ಹೊರಟಿದ್ರು ಅವ್ರೆಲ್ರಿಗೂ ಕೂಡ ಇವತ್ತು ಕಾನೂನಿನ ಮೂಲಕ ಉತ್ತರ ಸಿಕ್ಕಿದೆ ಅಂತ ನಾನು ಹೇಳ್ತೇನೆ. ಹೌದು ಸರ್, ಆ ಭರವಸೆ ಇದ್ದಿದ್ದರಿಂದಲೇ ನಾವು ಈ ಪ್ರಕರಣವನ್ನು ಸಿಬಿಐ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ. ಸಿಬಿಐ ಹೋದ್ರೆ ಮಾತ್ರ ನಮಗೆ ನ್ಯಾಯ ಸಿಗಕ್ಕೆ ಸಾಧ್ಯ ಅಂತ ಹೋರಾಟ ಮಾಡ್ತಾ ಇದ್ವಿ. ಸಿಬಿಐದವರು, ವಿಶೇಷವಾಗಿ ಸಿಬಿಐ ತನಿಖಾ ತಂಡ ಏನಿತ್ತು, IO ಶ್ರೀ ರಾಕೇಶ್ ರಂಜನ್ ಅವರ ನೇತೃತ್ವದ ತಂಡ, ಅವರ ನೇತೃತ್ವದಲ್ಲಿ ಸಮೀವುಲ್ಲಾ ಅಂತ, ಬಸವರಾಜ್ ಅಂತ, ರಮೇಶ್ ಅಂತ ಏನು ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳಿದ್ರು, ರಾಕೇಶ್ ರಂಜನ್ IO ಅವರು ಬಹಳ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದರು. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಕೋರ್ಟಲ್ಲಿ ಅವಾಗಿನ SPP ಶ್ರೀ ಗಂಗಾಧರ್ ಶೆಟ್ಟರು ಬಹಳ ಚೆನ್ನಾಗಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಿದರು. ಅದನಂತರ ಬಂದಂತಹ ಸಿಬಿಐ ವಕೀಲರು ಕೂಡ ಹೇಮಾ ಮೇಡಮ್ ರವರು ಮತ್ತು ಅವರ ತಂಡ ಬಾಲಾಜಿ ಅವರು ಬಹಳ ಚೆನ್ನಾಗಿ ಈ ಪ್ರಕರಣವನ್ನು ಕೋರ್ಟಲ್ಲಿ ಮಂಡಿಸುವ ಮೂಲಕ ಇವತ್ತು ನಮಗೆ ಗೆಲುವು ತಂದು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಏನು ಹೋರಾಟ ಮಾಡ್ತಾ ಇದ್ವಿ, ಇದರಲ್ಲಿ ಶ್ರೀಮತಿ ತುಂಗಮ್ಮ ಹಾಗೂ ಗುರುನಾಥ ಗೌಡರ ಜೊತೆ ನಮ್ಮ ಜೊತೆ ನಿಂತ್ಕೊಂಡು ನಮ್ಮಿಂದ ಯಾವುದೇ ₹1 ಫೀಸ್ ಕೂಡ ತಗೊಳ್ದಂಗೆ, ಇಲ್ಲಿವರೆಗೂ 9.5 ವರ್ಷದಿಂದ ₹1 ಫೀಸ್ ಕೂಡ ತೆಗೆದುಕೊಂಡಂಗೆ ನಮಗೆ ಕಾನೂನಿನ ಸಲಹೆ ಕೊಡುವ ಮೂಲಕ ಕೋರ್ಟ್ನಲ್ಲಿ ನಿಂತುಕೊಂಡು ವಾದ ಮಾಡಿದಂತಹ ಶ್ರೀ ದೀಪಕ್ ಶೆಟ್ಟರು ಕೂಡ, ಅವರಿಗೆ ಕೂಡ ಈ ಒಂದು ಹೋರಾಟದ ಫಲ ಸಿಗಬೇಕು. ಅವರು ಬಹಳ ಬಾಜಿನರು ಇದರಲ್ಲಿ. ಇವತ್ತು ಗೆಲುವಿಗೆ ಪ್ರಮುಖ ಕಾರಣರಲ್ಲಿ ದೀಪಕ್ ಶೆಟ್ಟರು ಕೂಡ. ತಮ್ಮ ಮೂಲಕ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ ಬಯಸ್ತೇನೆ. ಹೋರಾಟ ಅಂತ ಹೇಳಿದ್ರಿ, ಈ ಹೋರಾಟದಲ್ಲಿ ನಿಮ್ಗೆ ಏನಾದರೂ ಬೆದರಿಕೆ ಕರೆಗಳು, ತುಂಬಾ ಬೆದರಿಕೆ ಕರೆಗಳು, ಒತ್ತಡಗಳು ಇವೆಲ್ಲವೂ ಬಂದು ಹೋಗಿದೆ. ಅವೆಲ್ಲವನ್ನು ಸಹಿಸಿಕೊಂಡಿದ್ದೀವಿ. ಇವತ್ತು ಬಹಳ ನನಗೆ ಆ ವರ್ಡ್ಸ್ ಕೂಡ ಬರ್ತಾ ಇಲ್ಲ. ನನಗೆ ಬಹಳ ಸಂತೋಷ ಆಗಿದೆ. 10 ವರ್ಷ ತುಂಬಾ ಕಷ್ಟಪಟ್ಟಿದ್ದೀವಿ. ಈ ಗೆಲುವು ನಂದಲ್ಲ, ತಮ್ಮೆಲ್ಲರ ಗೆಲುವು ಅಂತ ಹೇಳಕ್ ಬಯಸ್ತೀನಿ. ಸರ್, ಇರೋದು ಕಾನೂನಿನ ಮೇಲೆ, ಎಲ್ಲ ಜನ ಕೂಡ ಕಾನೂನಿನ ಮೇಲೆ ನಂಬಿಕೆ ಇಡಬೇಕು. ಕಾನೂನಿನಿಂದನೇ ಈ ದೇಶ ನಡೀತಾ ಇರೋದು. ಈ ದೇಶ ಸಂವಿಧಾನದಿಂದ ನಡೀತಾ ಇದೆ. ಇದು ನಾನು ಅವಾಗಲೇ ಹೇಳಿದೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ರಾಜರ ವ್ಯವಸ್ಥೆ ಇಲ್ಲ. ಇಲ್ಲಿ ನಮ್ಮ ವಿನಯ್ ಕುಲಕರ್ಣಿ ಅಂತಹ ಏನು ಮನಸ್ಥಿತಿಯನ್ನು, ರಾಜರ ಮನಸ್ಥಿತಿಯನ್ನು ಹೊಂದಿದಾರಲ್ಲ, ಅವ್ರೆಲ್ಲರಿಗೂ ಕೂಡ ಇದೊಂದು ಪಾಠ. ಯಾವ ಪೊಲೀಸ್ ಅಧಿಕಾರಿಗಳು
ಇವ್ರು ರಾಜಕಾರಣಿಗಳ ಮಾತು ಕೇಳಿ ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ಇದೊಂದು ಪಾಠ ಈ ಪ್ರಕರಣ ಅಂತ ಹೇಳಕ್ ಬಯಸ್ತೀನಿ. ಸರ್, ಇವತ್ತು ನನ್ನ ಜೊತೆ ಇಲ್ಲ. ಅವರ ತಾಯಿಯವರು ಸುಮಾರು 8 ವರ್ಷಗಳ ಕಾಲ ನಮ್ಮ ಜೊತೆ ಇದ್ದು ಹೋರಾಟಗಳಲ್ಲಿ ಏನು ನ್ಯಾಯಾಲಯದಲ್ಲಿ ಏನೇನೋ ಅರ್ಜಿಗಳನ್ನು ಸಲ್ಲಿಕೆ ಮಾಡಬೇಕು ಗುರುನಾಥ ಗೌಡರ ಮೂಲಕ ಸಲ್ಲಿಸ್ತಾ ಇದ್ರು. ಅವರು ಯೋಗೇಶ್ ಗೌಡರ ಆತ್ಮಕ್ಕೂ ಅವರ ತಾಯಿಯವರ ಆತ್ಮಕ್ಕೂ ಇವತ್ತು ಅವರಿಗೆ ಒಂದು ಶಾಂತಿ ಸಿಕ್ಕಿದೆ ಅಂತ ನಾನು ಅನಿಸ್ತೇನೆ. ಸರ್, ಅದು ಬಿಡಿ, ಫ್ಯಾಮಿಲಿ ಜಗಳ ಎಲ್ಲಿ ಯಾರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಯಲ್ಲೋ ನಿಮ್ಮ ಫ್ಯಾಮಿಲಿಯಲ್ಲೋ ಬಿಡಿ ಸರ್. ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್. ರಕ್ತ ಸಂಬಂಧ ಇವತ್ತೆಲ್ಲ ನಾಳೆ ಕೂಡ್ತಾರೆ ಅವರೆಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.